ಇದು ನಮ್ಮ ಮನೆ ಪುಟಾಣಿ ಟೆರಸ್. ಓಕೆ. ಎಲ್ಲ ವೆರೈಟಿ ಗಿಡಗಳು ಹಾಕಿದ್ದೀನಿ. ನಿಂಬೆ, ಅರಿಶಿನ, ಪುದೀನ, ಒಂದೆಲಗ, ಆಡ್ಸೋಗೆ, ಆ ತರದ ಒಂದು ವಾತಾವರಣದಲ್ಲಿ ಇದು ಬಹಳ ವಿಶೇಷವಾದ ಗಿಡ. ಇದು ಸರ್ವ ಸುಗಂಧಿ ಅಂತ ಫ್ರಾಗ್ರೆನ್ಸ್ ಇದೆಯಲ್ವಾ, ಈಸ್ಟ್ ಫೇಸಿಂಗ್ ಇರೋ ಕಾರಣ ಬಾಗಿಲು ಓಪನ್ ಮಾಡಿದ್ರೆ ಈ ಫ್ರಾಗ್ರೆನ್ಸ್ ಕೊನೆಯವರೆಗೂ ನೀವು ಬಂದಾಗ ಗಮ್ ಅಂತ ಇತ್ತಲ್ಲ, ಇದೆಲ್ಲ ಸರ್ವ ಸುಗಂಧಿ. ಅಲ್ಲಿವರೆಗೂ ಬರುತ್ತೆ. ಮೆಮರಿ ಪವರ್ ಜಾಸ್ತಿ ಆಗೋದಕ್ಕೋಸ್ಕರ ನವರದೌರ್ಬಲಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೇದು. ಇದು ಮಂಗರವಳ್ಳಿ ಗಿಡ ಅಂತ ನೋಡಿ, ಮೂಳೆ ಗಿಡ ಅಂತ ಕೂಡ ಹೇಳ್ತಾರೆ ನೋಡಿ ಮಂಗರವಳ್ಳಿ. ಇದು ನಿಮಗೆ ಬೋನ್ ಇದ್ದಂಗೆ ಇದೆ ನೋಡಿ. ಹೌದು. ಈ ಏರಲ್ಲಿರುವಂತ ಟಾಕ್ಸಿಕ್ ಅನ್ನ ಅದು ಅಬ್ಸರ್ವ್ ಮಾಡಿ ಶುದ್ಧವಾದ ಗಾಳಿಯನ್ನ ಕೊಡುವಂತ ಗಿಡ ಕೊಡುತ್ತೆ. ಇದು ನಮ್ಮ ಕರಕುಶಲ ವಸ್ತುಗಳು, ಅಡಿಗೆ ಬಹಳ ನನಗಿಂತ ಜಾಸ್ತಿ ಇದೆಲ್ಲ ಅವ್ರದೇ ಮೇಂಟೆನೆನ್ಸ್. ನಂದು ಐಡಿಯಾ ಅಷ್ಟೇ. ಇದು ನಮ್ಮ ಮನೆ ಪುಟಾಣಿ ಟೆರಸ್. ಎಲ್ಲ ವೆರೈಟಿ ಗಿಡಗಳು ಹಾಕಿದ್ದೀನಿ. ಆಯುರ್ವೇದ ಗಿಡಗಳೇ ಜಾಸ್ತಿ ಇದೆ. ಹೌದಾ? ಶಂಖಪುಷ್ಪದಿಂದ ಹಿಡಿದು ಅಲೆವಾರ ಗಿಡದವರೆಗೆ, ಮಂಗರವಳ್ಳಿ ಅನ್ನೋ ಗಿಡದವರೆಗೂ ನನ್ನ ಹತ್ರ ಇದೆ. ನಿಂಬೆ, ಅರಿಶಿನ, ಪುದೀನ, ಒಂದೆಲಗ, ಆಡ್ಸೋಗೆ, ಶಂಖಪುಷ್ಪ, ಅದರ ಬಿಳಿ ಮತ್ತು ದಾಸವಾಳ, ಇಷ್ಟರಲ್ಲಿ ಅಷ್ಟೊಂದು ಇದೆ. ಪ್ರತಿಯೊಂದು ಗಿಡಗಳು ನಾನು ನಮ್ಮ ಮನೆಗೆ ಏನು ಬೇಕು, ಮನೆ ಮದ್ದುಗಳಿಗೆ ಏನು ಬೇಕು ಎಲ್ಲವನ್ನು ಕೂಡ ನೋಡಿ. ಇಲ್ಲಿ ಗೊತ್ತಾಗಲ್ಲ ಅಷ್ಟೊಂದಿದೆ ಅಂತ ಸರ್. ವೆರೈಟಿ ಗಿಡಗಳಿದೆ. ಓಕೆ, ಕೂಲ್. ಅದು ನಿಮಗೆ ಸ್ಪೆಷಲಿ ನೀವು ಬೆಳೆದು ಬಂದಿದ್ದೆ ಹಾಗಲ್ಲ, ಆ ತರದ ಒಂದು ವಾತಾವರಣದಲ್ಲಿ ಇದು ಬಹಳ ವಿಶೇಷವಾದ ಗಿಡ. ಇದು ಸರ್ವ ಸುಗಂಧಿ ಅಂತ ನೋಡಿದ್ರೆ ನೀವು ಜಸ್ಟ್ ಬೂಸು ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ನಿಮಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಹೌದು ಹೌದು. ಏನಕ್ಕೆ ಬಳಸ್ತಾರೆ ಇದನ್ನ? ಸರ್ವ ಬಿರಿಯಾನಿ ಮಸಾಲೆ ಅದು ಸರ್ವ ಸುಗಂಧಿ. ನಿಮಗೆ ಏಲಕ್ಕಿ, ದಾಲ್ಚಿನಿ, ಆಮೇಲೆ ಇದು ಚಕ್ಕೆ, ಲವಂಗ ಎಲ್ಲವೂ ಕೂಡ ಒಂದೇ ಎಲೆಯಲ್ಲಿ ಸಿಗುತ್ತೆ ನಿಮಗೆ. ಇದನ್ನ ಯಾವ್ದಕ್ಕೆ ಬೇಕಾದ್ರೂ ಬಳಸಬಹುದು ಅಡಿಗೆಯಲ್ಲಿ. ಗ್ರ್ಯಾಂಡ್ ಮಾಡಿ ಒಂದು ಫ್ರಾಗ್ರೆನ್ಸ್ ಸರ್ವ ಸುಗಂಧಿ. ಇದು ಪಾಟಲ್ ಬೆಳೆಯುತ್ತಾ? ಪಾಟಲ್ ಬೆಳೆಯುತ್ತೆ, ಬಳಸ್ತಾ ಇದೀವಲ್ಲ. ಅದೇ ದೊಡ್ಡ ಪಾಟಲ್ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಮಣ್ಣು ಅದೆಲ್ಲ ಎದ್ಬೇಕಾಗುತ್ತೆ. ಇದು ಮುರೈ ಎಕ್ಸೋಟಿಕಾ ಅಂತೇಳಿ ಗಿಡದ ಹೆಸರು, ಮುರೈ ಎಕ್ಸೋಟಿಕಾ ಅಂತ. ಇದು ಒಳ್ಳೆ ಫ್ಲವರ್ಸ್ ಬಿಡುತ್ತೆ. ಈ ಫ್ಲವರ್ ಬಿಟ್ಟ ತಕ್ಷಣ ಈ ಫ್ರಾಗ್ರೆನ್ಸ್ ಇದೆಯಲ್ವಾ, ಈಸ್ಟ್ ಫೇಸಿಂಗ್ ಇರೋ ಕಾರಣ ಬಾಗಿಲು ಓಪನ್ ಮಾಡಿದ್ರೆ ಈ ಫ್ರಾಗ್ರೆನ್ಸ್ ಕೊನೆಯವರೆಗೂ ನೀವು ಬಂದಾಗ ಗಮ್ ಅಂತ ಇತ್ತಲ್ಲ, ಇದೆಲ್ಲ ಸರ್ವ ಸುಗಂಧಿ. ಅಲ್ಲಿವರೆಗೂ ಬರುತ್ತಾ? ಇದು ಇನ್ನೊಂದು ವೆರೈಟಿ ಗಿಡ. ಇದು ಬಿರಿಯಾನಿಗೆ ಸಂಬಂಧಪಟ್ಟಿದ್ದು. ಇದು ವಿಶೇಷವಾದ ಸ್ಮೆಲ್. ಇದು ಬಿರಿಯಾನಿ ಎಲೆ ಅಂತ ಇದ್ರ ಹೆಸರು. ಇದು ಬಿರಿಯಾನಿ ಎಲೆ. ಸುಮ್ಮನೆ ಚಿತ್ರಾನ್ನಕ್ಕೆಲ್ಲ ಒಂದು ಪೀಸ್ ಹಾಕ್ಬಿಟ್ರೆ, ಪುಲಾವ್ಗೆ ಸುಮ್ಮನೆ ಹಾಕ್ಬಿಟ್ರೆ ಗಮ್ ಅನ್ನತ್ತೆ ಅನ್ನ ಬೇಯಿಸುವಾಗ. ಏನಂದ್ರಿ ಸರ್ ಇದು? ಬಿರಿಯಾನಿ ಬಿರಿಯಾನಿ ಗಿಡ. ಇದು ಒಂದೆಲಗ. ಒಂದೆಲಗ ತುಂಬಾ ಬ್ರೈನಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಇದಕ್ಕೆ ಬ್ರಹ್ಮಿ ಅಂತಾರೆ. ದಿವಸ ಬೆಳಿಗ್ಗೆ ಅಥವಾ ಮೆಮರಿ ಪವರ್ ಜಾಸ್ತಿ ಆಗೋದಕ್ಕೋಸ್ಕರ ನವರದೌರ್ಬಲಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೇದು. ಇದನ್ನು ಸುಮ್ಮನೆ ಮಿಕ್ಸ್ ಮಾಡಿ ಚಟ್ನಿ ಮಾಡ್ಕೊಂಡು ಅಥವಾ ಜೇನುತುಪ್ಪದ ಜೊತೆ ತಿನ್ನುವಂಥದ್ದು. ಪುದೀನ, 3-4 ವೆರೈಟಿ ದಾಸವಾಳ ಗಿಡ ಇದೆ. ತುಂಬಾ ತುಂಬಾ ಎತ್ತರಕ್ಕೆ ಬೆಳೆಯಕ್ಕೆ ಬಿಡಲ್ಲ. ಅದೇ ದೊಡ್ಡ ಪಾಟ್ಗಳನ್ನ ಇಟ್ಟಿದ್ದೀರಾ ನೀವು? ಇದು ಮಂಗರವಳ್ಳಿ. ಇದು ಮಂಗರವಳ್ಳಿ ಗಿಡ ಅಂತ ನೋಡಿ, ಮೂಳೆ ಗಿಡ ಅಂತ ಕೂಡ ಹೇಳ್ತಾರೆ ನೋಡಿ ಮಂಗರವಳ್ಳಿ. ಇದು ನಿಮಗೆ ಬೋನ್ ಇದ್ದಂಗೆ ಇದೆ ನೋಡಿ. ಹೌದು. ಈ ಮೂಳೆ ಮುರಿತ, ಕಾಲು ನೋವು, ಜಾಯಿಂಟ್ ಪೇಂಟ್ಗಳಿದೆಲ್ಲ ಇದರ ತೊಕ್ಕು ಚಟ್ನಿ ಮಾಡ್ಕೊಂಡು ದಿವಸ ತಿನ್ನೋದ್ರಿಂದ ಅಥವಾ ವಾರಕ್ಕೊಂದ್ಸಲ ತಿನ್ನೋದ್ರಿಂದ. ಇದು ದೊಡ್ಡ ಪತ್ರೆ, ಚಿಕ್ಕ ಪತ್ರೆ, ಆಡ್ಸೋಗೆ. ಇದೊಂದು ಸೋಡ್ ಆಫ್ ಜಾರ್ಜ್ ಅಂತ ಹೇಳ್ಬಿಟ್ಟು ಇದು ಗಿಡ. ಇದು ಸಾರ್ಡ್ ಆಫ್ ಜಾರ್ಜ್ ಅಂತ ಹೇಳ್ಬಿಟ್ಟು ಎರಡು ಎಲೆ ಇದೆಯಲ್ಲ, ಮನೆ ಒಳಗಡೆ ಬಂದಾಗಲೇ ಹಾಕೊಂಡಿದೀವಿ. ಅದು ನಿಮಗೆ ಈ ಬೆಂಗಳೂರಲ್ಲಿ ವಾತಾವರಣ ಕಲುಷಿತ ಆಗಿದೆ. ಈ ಏರಲ್ಲಿರುವಂತ ಟಾಕ್ಸಿಕ್ ಅನ್ನ ಅದು ಅಬ್ಸರ್ವ್ ಮಾಡಿ ಶುದ್ಧವಾದ ಗಾಳಿಯನ್ನ ಕೊಡುವಂತ ಗಿಡ. ಕೊಡುತ್ತೆ. ಸಾರ್ಡ್ ಆಫ್ ಜಾರ್ಜ್. ಕತ್ತಿ ತರ ಇದೆ, ಗೊತ್ತಾಯ್ತು. ಖಡ್ಗದ ತರ ಇದೆ. ಮನೆಯಲ್ಲಿ 3-4 ಕಡೆ. ಇದು ಇಂಡೋರ್ ಪ್ಲಾಂಟ್ ಕೂಡ, ಔಟ್ಡೋರ್ ಪ್ಲಾಂಟ್ ಕೂಡ. ಹೌದು. ಇದು ಎಷ್ಟೋ ಜನರ ಮನೆಯಲ್ಲಿ ನಾನು ಮನೆ ಒಳಗಡೆ ಇಟ್ಟಿರೋದನ್ನ ನೋಡಿ ಎಲ್ಲರೂ ಈಗ ಬೇಕೇ ಬೇಕು ಪ್ಯೂರಿಫಿಕೇಶನ್ ಆಗುವಂಥದ್ದು. ಹೌದು. ಬೆಂಗಳೂರಿನ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದೀವಿ. ಮಳೆ ನೀರೆಲ್ಲವೂ ಕೂಡ ಸ್ಟೋರೇಜ್ ಆಗುತ್ತೆ. ಇದು ನಮ್ಮ
ಕರಕುಶಲ ವಸ್ತುಗಳು, ಅಡಿಗೆ. ಹೌದಾ? ಮನೇಲಿ ಅಡಿಗೆ ಮಾಡ್ಲಿಕ್ಕೆ ಮನೆಯಲ್ಲ, ಸ್ನೇಹಿತರಿಗೆಲ್ಲ ಜಾಸ್ತಿ ಬಲ್ಕ್ ಆಗಿ ಯಾವ್ದು ಆಶ್ರಮ ಕಳಿಸ್ಬೇಕು ಅಥವಾ ಯಾರ್ದಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಮಾಡಿ ಬಿರಿಯಾನಿ ಪಲಾವ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಅಂದ್ರೆ ನೀವು ಸುಮ್ಮನೆ ಒಂದು ಖುಷಿಗೆ ಖುಷಿಗೆ ನಮ್ದೇ ಕುಕಿಂಗ್. ಒಂದ್ಸಲ ನನ್ನ ಕೈ ರುಚಿ ನೋಡಿದ್ರು ಬರ್ಬೇಕು ಸರ್. ಶಂಖಪುಷ್ಪ ಅಂತ ಗಿಡ. ಓಕೆ, ಇದು ನೋಡಿದೀನಿ. ಶಂಖಪುಷ್ಪ ಇದೊಂದು 2 ವೆರೈಟಿ ಇದೆ, ಇನ್ನೊಂದು ವೈಟ್ ವೆರೈಟಿ ಇದೆ. ಓಕೆ. ಬೆಳಿಗ್ಗೆ ಎದ್ದ ತಕ್ಷಣ 1-2 ಹೂವು ಕಿತ್ತು ನೀರಲ್ಲಿ ಹಾಕಿ ಕುದಿಸಿದ್ರೆ ಬ್ಲೂ ಕಲರ್ ನೀರು, ಡಿಟಾಕ್ಸಿಕ್ ಆಗುತ್ತೆ ಬಾಡಿ ಎಲ್ಲ. ಹೌದಾ? ಕೂಲ್. ನೋಡಿ ಎಷ್ಟೊಂದು ಔಷಧೀಯ ಗುಣಗಳು ನಮ್ಮ ಇದರಲ್ಲೇ ಇದೆ. ನಾವು ಅದನ್ನ ಕಂಡುಕೊಂಡ್ರೆ ಬಹಳಷ್ಟು ವಿಚಾರಗಳಿದೆ. ಹೌದು. ನಮ್ಮ ಮನೆಯವರು ನನಗೆ ಊಟ ಕೊಡ್ತಾರೋ ಬಿಡ್ತಾರೋ, ಓಕೆ, ದಿನ ಬೆಳಿಗ್ಗೆ ಇಲ್ಲಿಗೆ ಬಂದು ಅಲ್ಲಿ ಒಂದು ಪಾಟಲ್ಲಿ ಗಿಡಕ್ಕೆ ಪಕ್ಷಿಗೆ ನೀರು, ಓಕೆ, ಒಂದಿಷ್ಟು ರಾಗಿ ಕಾಳು, ಸಾಸಿವೆ, ಓಕೆ, ಇದೆಲ್ಲ ರಾಗಿ ಕಾಳು, ಅಕ್ಕಿ ಎಲ್ಲ ಒಂದ್ ಕಡೆ ಇಟ್ಬಿಡ್ತಾರೆ ಪಕ್ಷಿಗಳಿಗೆ. ಹಾಗಾಗಿ ಆ ಬರ್ಡ್ಸು ಚೆನ್ನಾಗಿರ್ಲಿ ಅನ್ನೋದು ಅವ್ರ ಆಸಕ್ತಿ. ಭಾಳ ನನಗಿಂತ ಜಾಸ್ತಿ ಇದೆಲ್ಲ ಅವ್ರದೇ ಮೇಂಟೆನೆನ್ಸು. ನಂದು ಐಡಿಯಾ ಅಷ್ಟೇ. ಏನೋ ಸಣ್ಣ ಜಾಗದಲ್ಲಿ ನಾವು ಇರೋದನ್ನ ಮಾಡಿದ್ರೆ ಸಂಜೆ ಇಲ್ಲಿ ಕುತ್ಕೋತೀವಿ, ಪಾರ್ಟಿ ಮಾಡ್ತೀವಿ, ಮಗ ಮಗಳು ಮನೆಯವರೆಲ್ಲ ಕುತ್ಕೋತೀವಿ. ಸ್ನೇಹಿತರು ಯಾರು ತುಂಬಾ ಕ್ಲೋಸ್ ಸರ್ಕಲ್ ಅವ್ರು ಬಂದ್ರೆ ಗಂಟೆಯಲ್ಲಿ ಕುತ್ಕೋತೀವಿ. ಬಿಸಿ ಬಿಸಿ ಖಾದ್ಯಗಳೆಲ್ಲ ಮಾಡಿ ಕಳಿಸ್ತಾರೆ, ಎಂಜಾಯ್ ಮಾಡ್ತೀವಿ. ಎಷ್ಟು ಚಂದ ಸರ್ ಲೈಫ್. ನಿಜವಾಗ್ಲೂ ನಾವು ಹೇಗೆ ನಮ್ಮ ಜೀವನನ ನಾವು ಅಂದರೆ ಜೀವನ ಹೆಂಗೆ ಅಂತ ಅಂದ್ಕೊಳ್ತೀವಿ ಹಾಗೆ ಇರುತ್ತೆ ಲೈಫ್. ಆ್ಯಕ್ಚುಲಿ ಇದು ತುಂಬ ಲೈಫ್ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ. ಎಷ್ಟು ಲೈಟಾಗಿ ಇಟ್ಕೊಂಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದೀರ ಲೈಫ್. ನಾವು ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.